ವಿಮಾನ ದುರಂತದಲ್ಲಿ ಮೃತಪಟ್ಟವರಿಗೆ ಸಿಗುವ ಪರಿಹಾರ ಎಷ್ಟು ಗೊತ್ತಾ? ಪರಿಹಾರ ಕೊಡೋದು ಯಾರು? ಏರ್ಲೈನ್ಸ್ ಸಂಸ್ಥೆಯೋ ಅಥವಾ ವಿಮೆ ಸಂಸ್ಥೆಯೋ? ವಿಮಾನ ದುರಂತದಲ್ಲಿ ಮೃತಪಟ್ಟವರಿಗೆ ಸಿಗುವ ಪರಿಹಾರದ ಮೊತ್ತ ಎಷ್ಟು? ಪರಿಹಾರ ಕೊಡೋದು ಯಾರು ಮತ್ತು ಏರ್ಲೈನ್ಸ್ ಸಂಸ್ಥೆನಾ ಅಥವಾ ವಿಮೆ ಸಂಸ್ಥೆನಾ? 1999ರಲ್ಲಿ ಮಾಂಟ್ರಿಯಲ್ ಕನ್ವೆನ್ಷನ್ ಒಪ್ಪಂದ ಇಂದಿಗೂ ಅನ್ವಯ. ವಿಮಾನ ದುರಂತಗಳಾದರೆ 1.4 ಕೋಟಿ ಪರಿಹಾರ ಮೊತ್ತ ಕೊಡಲೇಬೇಕು. ವಿಮಾನ ಅಪಘಾತದಲ್ಲಿ ಕಂಪನಿಯದ್ದೇ ತಪ್ಪಿದ್ರೆ ಪರಿಹಾರ ಮೊತ್ತ ಹೆಚ್ಚು. ಟ್ರಾವೆಲ್ ವಿಮಾ ಕಂಪನಿಗಳಿಂದ 25 ಲಕ್ಷದಿಂದ 1 ಕೋಟಿ ಪರಿಹಾರವನ್ನ ಕೊಡಲೇಬೇಕಾಗಿ ಬರುತ್ತೆ. ಆ ಒಪ್ಪಂದದ ಪ್ರಕಾರ ಶಾಶ್ವತ ಅಂಗವೈಕಲ್ಯದ ಸಂದರ್ಭದಲ್ಲಿ 5 ಲಕ್ಷದಿಂದ 10 ಲಕ್ಷ ಪರಿಹಾರ ಸಿಗುತ್ತೆ. ಈ ನಿಯಮಗಳು ವಿಮಾನ ವಿಮೆಯನ್ನ ತೆಗೆದುಕೊಂಡವರಿಗೆ ಮಾತ್ರ ಅನ್ವಯ. ಇಲ್ಲಿ ಜೀವಕ್ಕೆ ಜೀವ ಸಿಗೋದಿಲ್ಲ, ಪರಿಹಾರ ಸಿಗುತ್ತೆ. ಸಾವು ನೋವುಗಳನ್ನ ವಿಜೃಂಭಣೆಯಿಂದ ಹೇಳ್ತಾ ಇಲ್ಲ, ಆದರೆ ಈ ಸಾವು ನೋವುಗಳು ಆಕಸ್ಮಿಕವಾಗಿ ನಡೆದಾಗ ಸಂಸ್ಥೆಗಳ ನಿರ್ಲಕ್ಷ್ಯದಿಂದ ನಡೆಯಿತೋ ಅಥವಾ ಆಕಸ್ಮಿಕವಾಗಿ ನಡೆಯಿತೋ ಆ ದುರಂತದ ಮೂಲಗಳು ಬೇರೆ ಬೇರೆ, ಆ ವಿಚಾರವೇ ಬೇರೆ. ಆದರೆ ಅದರಲ್ಲಿ ಸಾವಿಗೀಡಾದವರಿಗೆ ಪರಿಹಾರ ಕೊಡಬೇಕಾಗಿರೋದು ಇಂಡಿಯನ್ ಏರ್ಲೈನ್ಸೋ ಅಥವಾ ವಿಮಾ ಸಂಸ್ಥೆಯೋ? 1999ರಲ್ಲಿ ಮಾಂಟ್ರಿಯಲ್ ಕನ್ವೆನ್ಷನ್ ಒಪ್ಪಂದ ಇಂದಿಗೂ ಕೂಡ ಅನ್ವಯ ಆಗುತ್ತೆ. ಆಗೊಂದು ಒಪ್ಪಂದ ಆಗಿತ್ತು. ಆ ಒಪ್ಪಂದದಂತೆ ವಿಮಾನ ದುರಂತಗಳಾದರೆ 1.4 ಕೋಟಿ ಪರಿಹಾರ ಮೊತ್ತ ಕೊಡಲೇಬೇಕಾಗಿ ಬರುತ್ತೆ. ವಿಮಾನ ಅಪಘಾತದಲ್ಲಿ ಕಂಪನಿಯದ್ದೇ ತಪ್ಪಿದ್ರೆ ಪರಿಹಾರ ಮೊತ್ತ ಹೆಚ್ಚಿರುತ್ತೆ. ಟ್ರಾವೆಲ್ ವಿಮಾ ಕಂಪನಿಗಳಿಂದ 25 ಲಕ್ಷದಿಂದ 1 ಕೋಟಿ ಪರಿಹಾರ ಸಿಗಲೇಬೇಕು. ಶಾಶ್ವತ ಅಂಗವೈಕಲ್ಯದ ಸಂದರ್ಭದಲ್ಲಿ 5 ಲಕ್ಷದಿಂದ 10 ಲಕ್ಷ ಪರಿಹಾರ ಸಿಗೋ ಸಾಧ್ಯತೆಗಳಿರ್ತವೆ. ಈ ನಿಯಮಗಳು ವಿಮಾನ ವಿಮೆಯನ್ನು ತೆಗೆದುಕೊಂಡವರಿಗೆ ಮಾತ್ರ ಅನ್ವಯ ಆಗುತ್ತೆ. ಇದು ಕೂಡ ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾದಂತಹ ಅಂಶ. ಈ ತರಹದ್ದೊಂದು ಪರಿಹಾರದ ಮೊತ್ತ ಸಿಗಬೇಕು ಅಂದರೆ ಆ ವಿಮೆ ಯಾರು ತೆಗೆದುಕೊಂಡಿರ್ತಾರೋ ಅವರಿಗೆ ಮಾತ್ರ ಅದು ಸೀಮಿತ ಮತ್ತು ಅನ್ವಯ. ದುರಂತಗಳು ಸಂಭವಿಸಿದ ಕೂಡಲೇ ಪರಿಹಾರ ಸಿಗೋದಿಲ್ಲ. ಕೆಲವು ಬಾರಿ ತಿಂಗಳು ವರ್ಷಗಳ ಬಳಿಕ ಪರಿಹಾರ ಸಿಗೋ ಕೆಲ ಸಾಧ್ಯತೆಗಳು ಇರ್ತವೆ. ಇನ್ನು ತನಿಖಾ ಹಂತದಲ್ಲಿದ್ದರೆ ಪರಿಹಾರ ಸಿಗುವ ಅವಧಿ ಮುಂದಕ್ಕೆ ಹೋಗುತ್ತದೆ. ಈಗಾಗಲೇ ಟಾಟಾ ಗ್ರೂಪ್ ಮೃತಪಟ್ಟವರಿಗೆ ತಲಾ 1 ಕೋಟಿ ಪರಿಹಾರವನ್ನು ಘೋಷಣೆ ಮಾಡಿದೆ. ಅದು ಪ್ರಾಕ್ಟಿಕಲ್ ಆಗಿ ಕೈಗೆ ಸಿಗುವಾಗ ಒಂದಷ್ಟು ರೀತಿ ರಿವಾಜುಗಳನ್ನು ಕ್ರಾಸ್ ಮಾಡಬೇಕಾಗಿ ಬರುತ್ತೆ. ಅದು ಯಾವಾಗ ಕಾದು ನೋಡಬೇಕಷ್ಟೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.